ವೀಕ್ಷಕರಿಗೆ ನಮಸ್ಕಾರ. ಮಹಾಭಾರತ ಸರಣಿ 7ಕ್ಕೆ ಸ್ವಾಗತ. ಮಹಾಭಾರತದಲ್ಲಿ ಧರ್ಮ, ಕರ್ಮ, ಕರ್ತವ್ಯ ಈ ಥರದ ಒಂದಿಷ್ಟು ವಿಷಯಗಳನ್ನು ಹೇಳಲಾಗಿದೆ. ಸೊ ಆ ಥರದ ಪ್ರಮುಖ ವಿಷಯಗಳು ಯಾವುವು? ಧರ್ಮ, ಕರ್ಮ, ಕರ್ತವ್ಯ ಅನ್ನೋದ್ರ ಮೇಲೆ ಮಹಾಭಾರತ ನಿಂತಿದೆ ಅಂತ ಹೇಳಬೇಕು. ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಅಂದರೆ ಈಗ ಮಹಾಭಾರತದ ದೊಡ್ಡ ಕೊಡುಗೆ ಅಂದರೆ ಭಗವದ್ಗೀತೆ. ಈ ಭಗವದ್ಗೀತೆ ಹುಟ್ಟಿದ್ದೇ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ ಅನ್ನೋ ಜಿಜ್ಞಾಸೆಯನ್ನು ಉತ್ತರಿಸ್ತಲೇ ಭಗವದ್ಗೀತೆ ಹುಟ್ಕೊಂಡಿದೆ ಅಂತ. ಈಗ ಕುರುಕ್ಷೇತ್ರ ಯುದ್ಧ ನಿಶ್ಚಯ ಆಗಿರುತ್ತೆ, ಎರಡೂ ಸೇನೆ ಸಮ್ಮುಖದಲ್ಲಿ ಸಿದ್ಧ ಆಗಿರುತ್ತಲ್ಲ, ಆಗ ಅರ್ಜುನ ಹೇಳ್ತಾನೆ, ಎರಡು ಸೈನ್ಯದ ನಡುವೆ ನನ್ನ ರಥ ತೆಗೆದುಕೊಂಡು ನಿಲ್ಲಿಸು ಅಂತ ಹೇಳ್ತಾನೆ. ಸೇನೆಯವರು ಭಯೋರ ಮಧ್ಯೆ ರಥಂ ಸ್ಥಾಪಯ ಮೆಚ್ಯುತ ಅಂತ. ಅಲ್ಲಿ ನೋಡಿದಾಗ ಅರ್ಜುನನಿಗೆ ನೋವಾಗತ್ತೆ, ಅರ್ಜುನನಿಗೆ ವಿಷಾದ ಆಗತ್ತೆ. ವಿಷಾದ ಯಾಕೆ ಅಂತ ಅಂದರೆ, ಎರಡೂ ಕಡೆಯಲ್ಲಿ ಇದ್ದವರೆಲ್ಲ ನನ್ನವರೇ ಅಂತ. ಈಗ ಶತ್ರುಗಳ ಜೊತೆಗೆ ಯುದ್ಧ ಮಾಡಬೇಕು. ಎರಡೂ ಪಕ್ಷದಲ್ಲಿ ಯಾರಿದ್ದಾರೆ ಅಂದರೆ ಆಚಾರ್ಯಾನ್, ಮಾತುಲಾನ್, ಭ್ರಾತೃನ್, ಪುತ್ರಾನ್, ಪೌತ್ರಾನ್, ಸಖೀನ್ ಸ್ತತ ಅಂತ. ಅಂದರೆ ಅಲ್ಲಿ ಇರೋದು ಗುರುಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ಗೆಳೆಯರಿದ್ದಾರೆ, ಸಹೋದರರಿದ್ದಾರೆ, ದೊಡ್ಡಪ್ಪ ಚಿಕ್ಕಪ್ಪ ಆ ಥರದವರಿದ್ದಾರೆ, ಮಕ್ಕಳಿದ್ದಾರೆ, ಅಜ್ಜಂದರಿದ್ದಾರೆ. ಹೀಗೆ ಅಲ್ಲಿ ಬೇರೆಯವ್ರು ಯಾರೂ ಕಾಣಿಸ್ತಾನೆ ಇಲ್ಲ. ಇವ್ರ ಜೊತೆಗೆ ಯುದ್ಧ ಮಾಡಬೇಕಾ ಅಂತ ಅವನಿಗೆ ಹುಟ್ಟುಕೊಳ್ಳೋದು. ಯಾಕೆಂದರೆ ಯುದ್ಧ ಗೆದ್ದು ರಾಜ್ಯ ಸಿಕ್ಕ ಮೇಲೆ ಯಾರ ಜೊತೆಗೆ ಖುಷಿಯಾಗಿ ಬದುಕಬೇಕೋ ಅವರನ್ನೇ ಕೊಲ್ತಾ ಇದ್ದೀವಿ ಅಂತ. ಅಂದರೆ ಒಂದು ಬದುಕು ಅಂತ ಅಂದಾಗ ಅದು ಗೆಳೆಯರು, ಬಂಧುಗಳು ಇವರೆಲ್ಲರ ಜೊತೆಗೆ ಸೇರಿದಾಗ ಬದುಕಲ್ವ. ಎಲ್ಲ ಕೊಂದ್ಕೊಂಡು ಒಬ್ಬನೇ ಇದ್ಕೊಂಡು ನಾನು ಇಡೀ ಸಾಮ್ರಾಜ್ಯ ಆಳ್ತೀನಿ ಅಂತ ಅನ್ನೋದಕ್ಕೇನೋ ಅರ್ಥ ಇರಲ್ವಲ್ಲ. ಹಾಗೆ ಅದೊಂದು. ಎರಡನೆಯದ್ದು, ನಮ್ಮವರನ್ನು ನಾವು ಕೊಲ್ಲಬೇಕಾ ಅನ್ನುವ ಪ್ರಶ್ನೆ ಬರುತ್ತೆ. ನಮ್ಮವರನ್ನು ನಾವು ಕೊಲ್ಲೋದಕ್ಕಿಂತ ಭಿಕ್ಷೆ ಎತ್ತಿ ಬದುಕೋದೇ ಒಳ್ಳೆಯದು ಅನ್ನುವ ಮಾತನ್ನು ಅರ್ಜುನ ಆಡ್ತಾನೆ. ಈ ಪ್ರಶ್ನೆ ಕರೆಕ್ಟೇ, ಈ ಪ್ರಶ್ನೆಯಲ್ಲಿ ಏನೂ ತಪ್ಪಿಲ್ಲ. ಈಗ ಯಾವುದೋ ಒಂದು ವಿವಾದ ಬಂತು, ಜಗಳ ಆಯಿತು, ಇನ್ನೇನೋ ಆಯಿತು ಅಂತಂದ ಕೂಡಲೇ ನಮ್ಮವ್ರನ್ನೆಲ್ಲ ನಾಶ ಮಾಡೋದಾ ಅನ್ನೋದು ಒಂದು. ಎರಡನೇದು, ಯುದ್ಧ ಬೇಕಾ ಬೇಡವಾ ಅಂತ ಅನ್ನೋದು ಕೂಡ ಒಂದು. ಈ ಅಂಶ ಇದೆಯಲ್ಲ, ಇದನ್ನು ಇಟ್ಕೊಂಡು ಕೃಷ್ಣ ಇದನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ತಾನೆ, ಇದನ್ನು ಅಡ್ರೆಸ್ ಮಾಡ್ತಾ ಹೋಗ್ತಾನೆ. ಹಾಗೆ ಹೋದಾಗ ಭಗವದ್ಗೀತೆ ಹುಟ್ಕೊಳ್ತು. ಭಗವದ್ಗೀತೆ ಓವರಾಲ್ ಆಗಿ ಏನು ಹೇಳ್ತು ಅಂದರೆ, ಇಡೀ ಬದುಕನ್ನು ಪರಿಚಯಿಸ್ತಾ ಯಾಕೆ ಈ ಯುದ್ಧ ಮಾಡಬೇಕು ಅರ್ಜುನ ಅನ್ನೋದನ್ನು ಹೇಳ್ತದು. ಅಂದರೆ ಕರ್ತವ್ಯ ಅಕರ್ತವ್ಯ, ಧರ್ಮ ಅಧರ್ಮ ಅನ್ನೋದನ್ನು ಅದು ತೋರಿಸಿಕೊಡ್ತು. ಇಡೀ ಮಹಾಭಾರತದಲ್ಲೇ ನಾವು ಇದನ್ನು ಕಾಣ್ತೇವೆ. ಇಡೀ ಮಹಾಭಾರತವನ್ನು ಇದೊಂದೇ ಪ್ರಶ್ನೆಯ ಮೇಲೆ ನೋಡೋದಕ್ಕೆ ಬರುತ್ತೆ. ಈಗ ಅಲ್ಲಿ ನಡೆಯುವ ಘಟನೆಗಳೆಲ್ಲ, ಎಷ್ಟೋ ಘಟನೆಗಳು ಸಹಜ ಅಲ್ಲ, ಅಸಹಜವಾದದ್ದು ನಡೆಯುತ್ತೆ. ಅಥವಾ ಸಾಮಾನ್ಯರ ಎಲ್ಲರ ಬದುಕಿನಲ್ಲೂ ನಡೆಯದೇ ಇರುವ ಘಟನೆಗಳು ಎಷ್ಟೋ ನಡೆಯುತ್ತೆ. ಈಗ ಭೀಷ್ಮ ತಂದೆಗೆ ಮದುವೆ ಮಾಡಿಸ್ತಾನೆ, ತಂದೆಗೆ ಸತ್ಯವತಿ ಮೇಲೆ ಮನಸ್ಸಾಗತ್ತೆ. ದಾಶರಾಜ ಮತ್ಸ್ಯ ಇವನ ಮಗಳು, ಅವನ ತಂದೆಗೆ ಇಷ್ಟ ಆಗತ್ತೆ, ಆದರೆ ತಂದೆ ಅದನ್ನು ಹೇಳಲಾರ. ಇಷ್ಟ ಆಯಿತು ಅಂತ ಹೋಗಿ ಕೇಳಿದ್ರೆ ಅವನು ಕೊಡೋದಕ್ಕೆ ಸಿದ್ಧನಿಲ್ಲ, ಸತ್ಯವತಿಯ ಸಾಕು ತಂದೆ. ಯಾಕೆ ಅಂದರೆ ಅವನು ಹೇಳ್ತಾನೆ, ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ರಾಜರಾಗಬೇಕು. ನಿನಗೀಗಾಗಲೇ ಒಬ್ಬ ವೀರಶೂರನಾದ ಮಗ ಇದ್ದಾನೆ, ಅವನು ರಾಜ ಆದರೆ ನನ್ನ ಮೊಮ್ಮಕ್ಕಳು ಮೂಲೆ ಗುಂಪಾಗ್ತಾರೆ, ಅದು ಆಗಲ್ಲ. ಹಾಗಾಗಿ ಅಂತ ನನ್ನ ಮೊಮ್ಮಕ್ಕಳನ್ನೇ ರಾಜರನ್ನಾಗಿಸ್ತೀನಿ ಅಂದರೆ ಕೊಡ್ತೀನಿ ಅಂತ. ಅದು ಅವನು ಚಿಂತೆಗೊಳಗಾಗ್ತಾನೆ. ಭೀಷ್ಮನ ತಂದೆ ಶಂತನು ಯಾಕೆ ತಂದೆ ಚಿಂತೆಗೊಳಗಾಗಿದ್ದಾನೆ ಅನ್ನೋದನ್ನು ಶೋಧಿಸುವ ಭೀಷ್ಮ ಹೋಗಿ ಕೇಳ್ತಾನೆ. ಆಗ ಅವನು ಅದನ್ನೇ ಮತ್ತೆ ಹೇಳ್ತಾನೆ. ಹೇಳಿದಾಗ ಆಯಿತು, ನಾನು ಸಿಂಹಾಸನ ಏರೋದಿಲ್ಲ ಅಂತ ಅವನು ಪ್ರತಿಜ್ಞೆ ಮಾಡ್ತಾನೆ. ಅವನು ಹೇಳ್ತಾನೆ, ನೀನು ಸಿಂಹಾಸನ ಏರೋದಿಲ್ಲ ಸರಿ, ನಿನ್ನ ಮಕ್ಕಳು, ನಾಳೆ ನಿನ್ನ ಮಕ್ಕಳು ಬಂದರೆ ನನ್ನ ಮೊಮ್ಮಕ್ಕಳ ಮಕ್ಕಳು ಮತ್ತು ನಿನ್ನ ಮಕ್ಕಳು ಬಂದಾಗ ನೀವೇ ಸ್ಟ್ರಾಂಗ್ ಇರ್ಬೋದು ಮತ್ತು ನೀವು ಕಿತ್ಕೋಬೋದು ಅದನ್ನು ಅಂತ ಅಂದಾಗ ಭೀಷ್ಮ, ನಾನು ಹಾಗಾದ್ರೆ ಮದುವೆನೇ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಇದರ ಮೇಲೆ ಮಹಾಭಾರತ ಶುರುವಾಗುತ್ತೆ. ಅಂದರೆ ಭೀಷ್ಮನ ಈ ಪ್ರತಿಜ್ಞೆಯೇ ಮಹಾಭಾರತಕ್ಕೆ ತಿರುವು ಕೊಡ್ತು. ಅದರಿಂದಾಗಿಯೇ ಭೀಷ್ಮ ಸಿಂಹಾಸನ ಇರಲೇ ಇಲ್ಲ. ಅವರಿಬ್ಬರು ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ಬರು ಮಕ್ಕಳಿಲ್ಲದೆ ಸತ್ತರು. ಆಗ ಅಲ್ಲಿ ಮಕ್ಕಳಾಗಬೇಕಾಯ್ತು. ಆಗ ಧೃತರಾಷ್ಟ್ರ, ಪಾಂಡು ಇವರೆಲ್ಲ ಇದರಲ್ಲಿ ಹುಟ್ಟುಕೊಂಡು ಬಂದರು ನಿಯೋಗದಲ್ಲಿ. ಅದರಲ್ಲಿ ಧೃತರಾಷ್ಟ್ರ ಕುರುಡನಾಗಿದ್ದ. ಹಾಗೆ ಕತೆ ತಿರ್ಸ್ಕೊಳ್ತಾ ಅಲ್ಲೊಂದು ದೊಡ್ಡ ವಿವಾದ ಹುಟ್ಟುಕೊಳ್ತು. ಹಾಗಾಗಿ ಇಡೀ ಮಹಾಭಾರತ ಭೀಷ್ಮನ ಈ ನಿರ್ಣಯದ ಮೇಲೆ ನಿಂತಿದೆ ಅಂತ ವಿಮರ್ಶೆ ಮಾಡ್ತಾರೆ ಕೆಲವರು. ಹಾಗೆ ಮಾಡಿದಾಗ ಈ ಭೀಷ್ಮ ಮಾಡಿದ್ದು ಎಷ್ಟು ಸರಿ ಅಂತ, ಅಥವಾ ಶಂತನುವಿನದ್ದೆಷ್ಟು ಸರಿ ಅಂತ. ಈಗ ಇವನು ವಿವಾಹ ವಯಸ್ಕನಾದ ಮಗ,
ಹೌದು. ಮಗ ವಿವಾಹದ ವಯಸ್ಕನಾದಾಗ ಯಾರಿಗೆ ಮದುವೆ ಮಾಡುತ್ತಾರೆ ಲೋಕ ಸಹಜವಾಗಿ ಅಂದರೆ ತಂದೆ ಮಗಂಗೆ ಹೆಣ್ಣು ಹುಡುಕಬೇಕು. ಈಗ ಮಗ ತಂದೆಗೆ ಹೆಣ್ಣು ಹುಡುಕ್ತಾ ಇದ್ದಾನೆ. ಈ ಅಸಹಜ ಘಟನೆ ಇದೆ ಅಲ್ಲಿ, ಅದು ನಡೆದಿದೆ, ಅದು ಹಾಗೆ ನಡೆದಿದೆ, ಭೀಷ್ಮ ಹಾಗೆ ನಡೆಸಿದ್ದಾನೆ. ಇದನ್ನು ಇಟ್ಕೊಂಡು ಈಗ ಭೀಷ್ಮನ ಮಾಡಿದ್ದು ಸರಿಯಾ ತಪ್ಪ, ಶಂತನವನದ್ದು ಸರಿಯಾ ತಪ್ಪ ಅಂತ ವಿಮರ್ಶೆ ಹುಟ್ಟುಕೊಳ್ಳುತ್ತೆ. ಕರ್ತವ್ಯ ಯಾವುದು, ಅಕರ್ತವ್ಯ ಯಾವುದು? ಶಂತನು ಆ ವಯಸ್ಸಿನಲ್ಲಿ ವಿವಾಹದ ಆಸೆ ಇದ್ದರೂ ಅವನು ಅದನ್ನು ಅದುಮಿಕೊಳ್ಬೋದಿತ್ತು ಅಂತ ಯಾರೋ ಹೇಳ್ತಾರೆ. ಆದರೆ ಯಾಕೆ ಅದುಮಿಕೊಳ್ಬೇಕು ಅಂತ ಇನ್ಯಾರ್ದೊಂದು ಪ್ರಶ್ನೆ ಹುಟ್ಟುತ್ತೆ. ಯಾವ ವಯಸ್ಸಾದ್ರೇನೋ ಇನ್ನೊಂದಾದ್ರೇನೋ ಸಂಗಾತಿ ಬೇಕು ಅಂತ ಅವನಿಗೆ ಹುಟ್ಟಿದೆ. ಇವತ್ತದೇ ಇದೆಯಲ್ಲ, ಈಗ ಒಂದು ಸಂಗಾತಿಯನ್ನು ಹುಡ್ಕೊಳ್ಳೋದು ಅನ್ನೋದು ವಯಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಇಲ್ಲ. ಈಗ 10-20 ವರ್ಷದ ಹಿಂದೆ ಹೇಗಿತ್ತು ಅಂತ ಅಂದರೆ, ವಿವಾಹ ಅಂತ ಅಂದರೆ ಒಂದು ಯೌವನದಲ್ಲಿ ಆಗಬೇಕಾಗಿರೋದು, ಹುಡುಗನಿಗಿರಲಿ ಹುಡುಗಿಗಿರಲಿ. ಯೌವನ ತಪ್ಪಿತು ಅಂದರೆ ಮತ್ತೆ ಮದುವೆ ಆಗೋದು ಅಂತ ಒಂದಿಲ್ಲ ಅನ್ನೋ ತರಹದಲ್ಲೆಲ್ಲ ಇತ್ತು. ಆದರೆ ಇವತ್ತು ಪಶ್ಚಿಮದಿಂದ ಬಂದಿರೋ ಇದು ಇಡೀ ಜಗತ್ತಲ್ಲಿರೋದೇನೆಂದರೆ, ವಿವಾಹಕ್ಕೂ ವಯಸ್ಸಿಗೂ ಏನೂ ಸಂಬಂಧ ಇಲ್ಲ. ಸಂಗಾತಿ ಬೇಕು ಅಂತ ಅನ್ನಿಸಿದಾಗ ಅವನು ಯಾರು ಬೇಕು, 80 ವರ್ಷದ ವಯಸ್ಸಾದವನಿಗೋ ವಯಸ್ಸಾದವಳಿಗೋ ಆಸೆ ಹುಟ್ಟಬಹುದು ಅಂತ ಬರುತ್ತಲ್ಲ, ಅದನ್ನು ಇಟ್ಕೊಂಡು ಶಂತನದ್ದು ಏನು ತಪ್ಪು ಅಂತ ಕೇಳ್ತಾರೆ. ಹೀಗೆ ಇಡೀ ಮಹಾಭಾರತ ನಮಗೆ ಈ ಜಿಜ್ಞಾಸೆಯನ್ನು ತಂದೊಡ್ತಾ ಹೋಗುತ್ತೆ. ಹಾಗಾಗಿ ಅದು ಧರ್ಮಾಧರ್ಮ, ನ್ಯಾಯ ಅನ್ಯಾಯ ಇದರ ಚರ್ಚೆ ಆಗುತ್ತೆ. ಈಗ ಉದಾಹರಣೆಗೆ ಸಿಂಹಾಸನ ದುರ್ಯೋಧನನದ್ದ ಯುಧಿಷ್ಠಿರನದ್ದ ಅಂತ ಚರ್ಚೆ ಇದೆ. ಅವತ್ತು ಇತ್ತು ಅಂತಲೇ ಲೆಕ್ಕ ಅದು. ಈಗ ಅವನ ಪ್ರಕಾರ ತನ್ನದು ಅಂತ ದುರ್ಯೋಧನ ಹೇಳೋದು. ಯಾಕೆ ಅಂದರೆ, ಈಗ ನನ್ನ ತಂದೆ ರಾಜನಾಗಿದ್ದಾನೆ, ಅವನ ಮಗ ನಾನು ರಾಜನಾಗ್ತೀನಿ, ಹಿರಿಯ ಮಗ ರಾಜನಾಗಬೇಕು. ನಿಮ್ಮ ತಂದೆಯದ್ದಾಗಿತ್ತು ಅನ್ನೋದು ಹಳೆ ಕಥೆ, ಅವನು ವಹಿಸ್ಕೊಟ್ಟು ಹೋಗಿ ಆಯಿತು ಅನ್ನೋದು ಒಂದು. ಎರಡನೇದು, ಆಗ ಕೂಡ ನನ್ನ ತಂದೆ ಆಗಬೇಕಿತ್ತಲ್ವ ಹಿರಿಯವನು ಇವನು ಅನ್ನೋ ಪ್ರಶ್ನೆ ಅಂತ ದುರ್ಯೋಧನ ಕೇಳಲಿಲ್ಲ. ಆದರೆ ಇವತ್ತೊಂದು ವಾದ ಹುಟ್ಟತ್ತೆ ಅದಕ್ಕೆ. ಕುರುಡ ಅನ್ನೋ ಕಾರಣಕ್ಕಾಗಿ ಅವನು ರಾಜನಾಗಲಿಲ್ಲ. ಕುರುಡ ಯಾಕೆ ರಾಜನಾಗಬಾರ್ದು ಅಂದರೆ, ಕುರುಡತನ ಅನ್ನೋದು ಸಮಸ್ಯೆ ಅಲ್ಲ, ಆದರೆ ಅವತ್ತಿನ ರಾಜರು ಯುದ್ಧ ಮಾಡಬೇಕಿತ್ತು. ಇವತ್ತು ಹಾಗಲ್ಲ, ರಾಜರು ಯುದ್ಧಕ್ಕೆ ಹೋಗಲ್ಲ, ಇವತ್ತು ಆಳುವವರು ಯುದ್ಧಕ್ಕೆ ಹೋಗಲ್ಲ, ಯುದ್ಧ ಮಾಡೋದಕ್ಕಾಗಲ್ಲ ರಾಜನಾಗಿದ್ದುಕೊಂಡು. ಹಾಗಾಗಿ ಅವತ್ತು ರಾಜನಾಗಬೇಕು ಅಂದರೆ ಕುರುಡತನ ಇರಬಾರ್ದು ಅಂತ ಇತ್ತು. ಹಾಗಾಗಿ ಅವನಿಗೆ ತಪ್ಪಿತು. ಹಾಗಾಗಿ ಒಂದು ವಾದ ಏನು ಅಂದರೆ, ಹಿಂದಿನ ತಲೆಮಾರಲ್ಲಿ ಯಾವುದೋ ಕೊರತೆ ಇದೆ ಅಂತ ತಪ್ಪಿತ್ತು, ಮುಂದಿನ ತಲೆಮಾರಲ್ಲಿ ಕೊರತೆ ಇಲ್ಲ, ನಾವೇ ತಗೋತೀವಿ ನಮ್ದನ್ನು ಅಂತ ದುರ್ಯೋಧನ ಕಡೆ ಒಂದು ವಾದ ಹುಟ್ಟಬಹುದು. ಈ ಪಾಂಡವರ ಕಡೆಯಲ್ಲಿ ವಾದ ಏನು ಅಂತಂದರೆ, ಅದು ಪಾಂಡುವಿನದ್ದಾಗಿತ್ತು ಅನ್ನೋದು ಒಂದು. ಎರಡನೆಯದ್ದು, ಹಿರಿಯವನ ಆಳಬೇಕು ಅಂತ ಅಂದಾಗ ಅಣ್ಣ ತಮ್ಮಂದಿರ ಮಕ್ಕಳಲ್ಲಿ ಹಿರಿಯ ಯಾರು ಅಂತಲೇ ಹೊರತು ಹಿರಿಯ ಮಗನ ಹಿರಿಯ ಅಂತಲ್ಲ ಅಂತ ಆ ವಾದ ಹುಟ್ಟಬಹುದು. ಈ ಎಲ್ಲವೂ ಇದೆ ಇಲ್ಲೀಗ. ಈ ಎಲ್ಲವೂ ಅವತ್ತೂ ಇತ್ತು ಅನ್ನೋದು ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಈ ಚರ್ಚೆ ಬರದೇ ಇದ್ರೂ ಈಗ ಇವರನ್ನು ಅರಗಿನ ಮನೆಗೆ ಕಳಿಸ್ತಾನೆ ದುರ್ಯೋಧನ, ಯುಧಿಷ್ಠಿರ ರಾಜನಾಗ್ಬಿಡ್ತಾನೆ ಅನ್ನುವ ಭಯಕ್ಕೆ. ಅಲ್ಲಿ ಸುಡೋದಕ್ಕೆ ಹೋಗ್ತಾನೆ, ಅವರು ಉಳ್ಕೋತಾರೆ, ಇವ್ರಿಗೆ ಗೊತ್ತಿಲ್ಲ ಅವ್ರು ಉಳ್ಕೊಂಡು ಮತ್ತೆ ಹಿಂದಿರುಗಿ ಬಂದ ಮೇಲೆ ಈಗೇನು ಮಾಡಬೇಕು? ಈಗ ಅರಗಿನ ಮನೆ ಕಳಿಸುವಾಗ ಯಾರು ಉತ್ತರಾಧಿಕಾರಿ ಅಂತ ಅರಮನೆಯಲ್ಲಿ ಚರ್ಚೆ ಆರಂಭ ಆಗಿರಲಿಲ್ಲ. ಆದರೆ ಈಗ ಪಾಂಡವರು ಹಿಂದಿರುಗಿ ಬಂದಾಗ ಈಗೇನೋ ಒಂದು ಮಾಡಲೇಬೇಕು. ಆಗ ರಾಜ್ಯವನ್ನು ವಿಭಾಗ ಮಾಡ್ತಾರೆ, ಪಾಲು ಮಾಡ್ತಾರೆ. ಒಂದು ಪಾಲನ್ನು ಅವ್ರಿಗೆ ಕೊಟ್ಟು ಒಂದು ಪಾಲನ್ನು ಇವರಿಟ್ಟುಕೋತಾರೆ. ಯಾವ ಪಾಲು ಇವರಿಟ್ಟುಕೋತಾರೆ ಅಂದರೆ, ಪರಂಪರೆಯಿಂದ ಬಂದ ಸಿಂಹಾಸನ, ಪರಂಪರೆಯಿಂದ ಬಂದ ರಾಜಧಾನಿ ಇವ್ರಿಗೆ ಉಳಿಯುತ್ತೆ. ರಾಜ್ಯದ ಒಂದು ಭಾಗವನ್ನು ಅವರಿಗೆ ಬಿಟ್ಟುಕೊಡ್ತಾರೆ. ಅಂದರೆ ಈಗ ದುರ್ಯೋಧನನ ಹಕ್ಕನ್ನು ನಿರಾಕರಿಸಲಾಗದು ಅಂತ ಅನ್ನೋದನ್ನು ಅವರು ಈ ಕಾರಣದಿಂದಲೋ, ಅಂದರೆ ಮೊದಲು ನಾವು ಕೊಟ್ಟ ಲಾಜಿಕ್ಕಿನಿಂದಲೋ, ಅಥವಾ ದುರ್ಯೋಧನನಿಗೆ ಶಕ್ತಿ ಇತ್ತು, ಸಿಂಹಾಸನದಲ್ಲಿ ಯಾರಿದ್ರು ಅವತ್ತು? ಧೃತರಾಷ್ಟ್ರ ಇದ್ದ, ಎಲ್ಲವೂ ದುರ್ಯೋಧನನದ್ದೇ ಆಗಿತ್ತು. ಅದನ್ನು ಮೀರಿ ಒಂದು ನ್ಯಾಯ ನಿರ್ಣಯ ಮಾಡೋದು ಸುಲಭ ಇಲ್ಲ. ಆ ಕಾರಣಕ್ಕೋ ಅಂತೂ ರಾಜ್ಯವನ್ನು ವಿಭಾಗಿಸಿ ಕೊಟ್ಟರು. ಇಲ್ಲೆಲ್ಲ ಪ್ರಶ್ನೆಗಳಿವೆ, ಮತ್ತು ಇದು ಸರಿಯಾ ಅನ್ನೋ ಪ್ರಶ್ನೆಗಳಿವೆ. ಹೀಗೆ ಇಡೀ ಮಹಾಭಾರತದಲ್ಲಿ ಸರಿ ತಪ್ಪುಗಳ, ಕರ್ತವ್ಯ ಅಕರ್ತವ್ಯಗಳ ವಿಮರ್ಶೆಯೇ ನಡೆದುಕೊಂಡು ಹೋಗುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆಯ ಆಧಾರದಲ್ಲಿಯೇ ಇಡೀ ಮಹಾಭಾರತ ಇದೆ.